ಹರಿ ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಶ್ರೀ ವೇದವ್ಯಾಸ ಲಕ್ಷ್ಮೀ ನರಸಿಂಹಾಯ ನಮಃ. ಓಂ ನರಸಿಂಹೋಖಿಲಾಜ್ಞಾನಮತಧ್ವಾಂತ ದಿವಾಕರಃ ಜಯತ್ಯಮಿತ ಸಜ್ಞಾನ ಸುಖಶಕ್ತಿಪಯೋನಿಧಿಃ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಜ್ಞಾನಪಂಚಾಸ್ಯಾನ್ ಧೇನುಪಾಚಾರ್ಯ ಸೇವಕಾನ್. ಶ್ರೀ ಗುರುಭ್ಯೋ ನಮಃ. ಜಗದ್ಗುರುಗಳಾದ ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರನ್ನ ಭಕ್ತಿ ಶ್ರದ್ಧಾಪೂರ್ವಕವಾಗಿ ನಮಿಸುತ್ತಾ, ಅಲ್ಲದೆ ಗುರುಸಾರ್ವಭೌಮರಾದ ಮಹಾನುಭಾವರಾದ ಗ್ರಂಥ ಕೃತಿಕಾರರಾದ ಗ್ರಂಥಕರ್ತೃಗಳಾದ ವಾದಿರಾಜ ಶ್ರೀಮಚ್ಚರಣರನ್ನು ಭಕ್ತಿ ಶ್ರದ್ಧಾಪೂರ್ವಕವಾಗಿ ನಮಿಸುತ್ತಾ, ಅವರ ಹೃದ್ಗನಾದ ಸಮಸ್ತ ದೇವತಾಂತರ್ಗತ ಭಾರತೀಶ ಮುಖ್ಯಪ್ರಾಣಾಂತರ್ಗತ ರಮಾ ತ್ರಿವಿಕ್ರಮ ದೇವರು, ಲಕ್ಷ್ಮೀ ಹಯಗ್ರೀವ ದೇವರು, ಭೂವರಾಹ ದೇವರು, ಉಡುಪಿಯ ಶ್ರೀಕೃಷ್ಣ ಎಲ್ಲ ಭಗವದ್ರೂಪಗಳಿಗೂ ನಮಸ್ತಾ, ಅವರ ಪ್ರೇರಣೆ, ಅವರ ಪ್ರೀತಿ, ಅವರ ಕರುಣಾಪೂರ್ಣವಾದ ದೃಷ್ಟಿಗಾಗಿ ರಾಜರಿಂದ ರಚಿತವಾದ ಲಕ್ಷ್ಮೀ ಶೋಭಾನ ಪದ ಈ ಕೃತಿಯ ವಿಚಾರವನ್ನು ತಮ್ಮ ಮುಂದೆ ಹಂಚಿಕೊಳ್ಳುವ ಒಂದು ಸಾಮಾನ್ಯ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಶ್ರೀ ಗುರುಭ್ಯೋ ನಮಃ. ಅಂಬುಜ ಸಂಭವ ತ್ರಿಯಂಬಕ ಮೊದಲಾದ ನಂಬಿದವರಿಗೆ ವರವಿತ್ತ ಸಂಭ್ರಮದ ಸುರರು ಎಳ್ಳಷ್ಟು ಕೋಪಕ್ಕೆ ಇಂಬಿದ್ದರಿವನ ಭಜಿಸುವರೇ ಶೋಭಾನೆ. ಹೇಗೆ ಕಾಮ ಇದು ದೋಷ ಎಂಬುದಾಗಿ ಶಾಸ್ತ್ರದಲ್ಲಿ ಹೇಳಲ್ಪಟ್ಟಿದೆಯೋ, ಹಾಗೆ ಕ್ರೋಧವೂ ಕೂಡ ಇದು ರಜೋಗುಣದಿಂದ ಉಂಟಾಗುವಂಥದ್ದು. ಕ್ರೋಧವೂ ಕೂಡ ದೋಷ. ಯಾಕೆಂದ್ರೆ ಆ ಕ್ರೋಧ ನಮಗೆ ಪಾಪ ಮಾಡುವಂತೆ ಪ್ರೇರಣೆ ಮಾಡುವಂಥದ್ದು. ಕ್ರೋಧಾತ್ ಭವತಿ ಸಮ್ಮೋಹ, ಸಮ್ಮೋಹ ರೂಪವಾದ ದೋಷಕ್ಕೆ ಅದು ಕಾರಣವಾಗುತ್ತದೆ. ಆದ್ದರಿಂದ ಪ್ರಕೃತ್ಯಧೀನವಾದದ್ದರಿಂದ ಕ್ರೋಧವೂ ಕೂಡ ಇದು ದೋಷ. ಈ ಕ್ರೋಧ ಭಗವಂತನಲ್ಲಿ ಇಲ್ಲ. ಇಲ್ಲಿಯವರೆಗೆ ಕಾಮ ಭಗವಂತನಲ್ಲಿ ಇಲ್ಲ ಎಂಬುದಾಗಿ, ಕಾಮ ವಿಕಾರ ಭಗವಂತನಲ್ಲಿ ಇಲ್ಲ. ಭಗವಂತನಿಗೆ ಗರ್ಭವಾಸ ದುಃಖ ಇಲ್ಲ, ನೂತನ ದೇಹ ಪ್ರಾಪ್ತಿ ಎಂಬಂತಹ ಹೊಸ ದೇಹವನ್ನ ಪಡೆಯೋದು ಅನ್ನುವಂತಹ ಜನ್ಮವಿಲ್ಲ, ಕಾಮವಿಕಾರ, ಪರನಾರಿ ಸಂಗ, ನಾರಿಯರಿಗೆ ಮರುಳಾಗೋದು, ಈ ಯಾವ ದೋಷಗಳೂ ಇಲ್ಲ ಅಂತ ಪರಿಹಾರ ಮಾಡಿ ಕ್ರೋಧವೂ ದೇವರಲ್ಲಿ ಇಲ್ಲ ಅನ್ನೋದನ್ನ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾರೆ. ಭಗವಂತನಲ್ಲಿ ಕ್ರೋಧವಿತ್ತು ಅಂತಂದ್ರೆ ಬ್ರಹ್ಮದೇವರು, ರುದ್ರದೇವರು ಇವರೆಲ್ಲ ಭಗವಂತನಿಗೆ ನಂಬಿದ್ದಾರೆ, ಭಗವಂತನನ್ನ ಅನನ್ಯವಾಗಿ ನಂಬಿದ್ದಾರೆ. ಆ ನಂಬಿದವರಿಗೆ ವರವಿತ್ತು. ಭಗವಂತ ನಂಬಿದಂಥವರಿಗೆಲ್ಲ ವರಗಳನ್ನು ಕೊಡ್ತಾ ಇದ್ದಾನೆ. ಈ ಭಗವಂತನಿಂದ ವರವನ್ನು ಪಡೆದಿರ್ತಕ್ಕಂತಹ, ಭಗವಂತನ ಆರಾಧನೆಯನ್ನ ಮಾಡಿ ಆಯಾ ಪದವಿಗಳನ್ನ ಇಟ್ಟು ಪಡೆದುಕೊಂಡು ಚೆನ್ನಾಗಿ ಸಂಭ್ರಮದಿಂದ ಇರುವಂತಹ ಆ ದೇವತೆಗಳು ಭಗವಂತನಲ್ಲಿ ಕೋಪವಿತ್ತು ಅಂತಂದ್ರೆ ಆ ಭಗವಂತನ ಹತ್ರ ಹೋಗ್ತಾ ಇದ್ರ, ಆ ಭಗವಂತನನ್ನ ಆರಾಧನೆ ಮಾಡ್ತಾ ಇದ್ರ? ಸರ್ವಥಾ ಮಾಡ್ತಾ ಇರಲಿಲ್ಲ. ಎಳ್ಳಷ್ಟೂ ಆ ಭಗವಂತನಲ್ಲಿ ಕೋಪವಿಲ್ಲ. ಆದ್ದರಿಂದ ಈ ದೇವತೆಗಳು ಸದಾಕಾಲ ಆ ಭಗವಂತನನ್ನ ಆರಾಧನೆ ಮಾಡ್ತಾರೆ, ಆ ಭಗವಂತನನ್ನ ಒಲಿಸಿಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡುತ್ತಾರೆ, ಆ ಭಗವಂತನ ಸೇವಕರಾಗಿ ಇದ್ದಾರೆ, ಅವನನ್ನ ಭಜಿಸ್ತಾರೆ ಸಂಭ್ರಮದಿಂದ. ಯಾಕೆ? ದೇವರು ನಂಬಿದವರಿಗೆ ವರಗಳನ್ನು ಕೊಡ್ತಾನೆ, ರಕ್ಷಣೆ ಮಾಡ್ತಾನೆ. ಆ ಕೋಪ ಇತ್ತು ಅಂದ್ರೆ ಹೋಗ್ತಾ ಇದ್ರ ಹತ್ರದಲ್ಲಿ? ಸರ್ವಥಾ ಇಲ್ಲ. ದೇವತೆಗಳು ಸದಾ ಶಾಲಿಗಳು, ಆಲಸ್ಯ, ಬೇಸರ ಇವೆಲ್ಲ ಇರೋದಿಲ್ಲ ಅವರಲ್ಲಿ. ಹೀಗಾಗಿ ಸಂಭ್ರಮದ ಸುರರು ಅಂತ ಸಂಭ್ರಮ ವಿಶೇಷಣವನ್ನ ಆ ದೇವ ಶಬ್ದದ ಅರ್ಥವೇ ಹೇಳುತ್ತದೆ. ದಿವು, ಕ್ರೀಡಾ, ವಿಜಿಗೀಷಾ ಇತ್ಯಾದಿ ಅರ್ಥಗಳನ್ನ ತಿಳಿಸುವಂತೆ ಸದಾ ಉತ್ಸಾಹದಿಂದ ಕೂಡಿರ್ತಕ್ಕಂಥವರು, ಸುಖ, ವೈಭವ ಇವುಗಳಿಂದ ಕೂಡಿರ್ತಕ್ಕಂಥವರು. ಆದ್ದರಿಂದ ಸಂಭ್ರಮದ ಸುರರು ಎಂಬುದಾಗಿ ಪೂರ್ಣ ಉತ್ಸಾಹ ಇರುತ್ತದೆ. ಆ ಉತ್ಸಾಹದಿಂದಲೇ ಭಗವಂತನ ಆರಾಧನೆಯನ್ನ ಮಾಡ್ತಾರೆ, ತಮ್ಮ ಕರ್ತವ್ಯ ಕರ್ಮಗಳನ್ನು ನಿರ್ವಹಣೆ ಮಾಡ್ತಾರೆ.
ಅನ್ನುವಂಥ ಮಾತನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತನಿಗೆ ಕ್ರೋಧವೇ ಇಲ್ವಾ ಅಂತಂದ್ರೆ ಮುಂದೆ ಇದಕ್ಕೆ ಉತ್ತರವನ್ನು ಕೊಡ್ತಾರೆ. ರಾಜರೇ ಹೇಳುತ್ತಾರೆ, ರಣರಂಗದಲ್ಲಿ ಮನೆಯಲ್ಲಿ ಕ್ಷಮೆಯನ್ನು ತಾಳಿದ ವೀರಭಟ ರಣರಂಗದಲ್ಲಿ ಕ್ಷಮಿಸ್ತಾನ ಅಂತ ಎಂಬುದಾಗಿ ಹೇಳುತ್ತಾರೆ. ಕ್ರೋಧ ಶಬ್ದಕ್ಕೆ ಆಚಾರ್ಯರೇ ಇಲ್ಲಿ ಒಂದು ಕಡೆಗೆ ಉತ್ತರವನ್ನು ಕೊಡುತ್ತಾರೆ. ಕ್ರೋಧ ಕ್ಷಮಾತ್ಮಕೋ ಯಸ್ಯ ಚಿದಾನಂದಾತ್ಮಕಸ್ತಥ ಅನ್ಯಕ್ರೋಧ ಸಮಯ ಕ್ರೋಧಸ್ತಸ್ಯ ವಿಷ್ಣೋ ಕಥಂ ಭವೇತ್ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಭಗವಂತ ಉಪನಿಷತ್ತು, ಬೃಹದಾರಣ್ಯಕೋಪನಿಷತ್ತು ನಮಗೆ ತಿಳಿಸುವಂತೆ ಭಗವಂತ ಕ್ರೋಧಮಯ ಅಕ್ರೋಧಮಯ ಎರಡೂ ರೀತಿಯಾಗಿ ದೇವರನ್ನ ಕರೆದಿದ್ದಾರೆ. ಇದರ ಆಚಾರ್ಯರ ಒಂದು ಇದರಲ್ಲಿ ಮಾತನ್ನ ನೋಡಿದಾಗ ನಮಗೆ ಸ್ಪಷ್ಟವಾಗುತ್ತದೆ. ಭಗವಂತ ದುಷ್ಟ ಕಾರ್ಯಗಳಿಗೆ ದುಷ್ಟರಿಗೆ ವಿರುದ್ಧನಾಗಿ ಇದ್ದಾನೆ ಅಷ್ಟೇ. ದುಷ್ಟ ಕಾರ್ಯವನ್ನ ದುಷ್ಟರನ್ನ ಯಾವತ್ತೂ ಎಂಟರ್ಟೈನ್ ಮಾಡೋದಿಲ್ಲ. ಈ ಕಾರಣದಿಂದ ಭಗವಂತ ಕ್ರೋಧಮಯ ಅಂತ ಕರೆಸಿಕೊಳ್ಳುತ್ತಾನೆ. ಭಗವಂತ ಮಹಾ ಕರುಣಾಮಯಿ, ಭಕ್ತರ ಅಪರಾಧಗಳನ್ನು ಸಹನೆ ಮಾಡುತ್ತಾನೆ, ಕ್ಷಮಿಸ್ತಾನೆ, ಕ್ಷಮಾ ಸ್ವಭಾವ ಉಳ್ಳವನು. ಆದ್ದರಿಂದ ಅವನ ಕ್ರೋಧ ಕ್ಷಮಾತ್ಮಕವಾದಂತಹ ಕ್ರೋಧ ಅಂತ ಶಾಸ್ತ್ರಗಳು ನಮಗೆ ತಿಳಿಸಿಕೊಡ್ತವೆ. ರಾಮಾಯಣದಲ್ಲಿ, ರಾಮದೇವರ ಅವತಾರದಲ್ಲಿ, ಕೃಷ್ಣಾವತಾರದಲ್ಲಿ ಭಗವಂತ ಕ್ರೋಧಗೊಂಡಿದ್ದಾನಲ್ಲ ಅಂತ ಶಂಕೆ ಬರಬಹುದು. ಆದರೆ ಆ ಭಗವಂತನ ಕ್ರೋಧ ಎಂತಹ ಕ್ರೋಧ? ನಮ್ಮ ತರಹ ಪ್ರಕೃತಿಯ ಗುಣದಿಂದ ಬಂದಂತಹ ರಜೋಗುಣದಿಂದ ಉಂಟಾದ ಪ್ರಾಕೃತವಾದ ಕ್ರೋಧ ಅಲ್ಲ, ಅದು ಕ್ಷಮಾತ್ಮಕವಾದ ಕ್ರೋಧ ಎಂಬುದಾಗಿ ಹೇಳ್ತಾರೆ. ದುಷ್ಟರಿಗೆ ವಿರುದ್ಧನಾದದ್ದರಿಂದ ಅವನಿಗೆ ಕ್ರೋಧವಿದೆ ಅಂತ ಹೇಳಬೇಕು ಎಂಬುದಾಗಿ. ಭಗವಂತ ಎಷ್ಟು ಪವಿತ್ರ ಅನ್ಲಿಕ್ಕೆ ರಾಜರು ಅದ್ಭುತವಾಗಿ ಒಂದು ಮಾತನ್ನ ಹೇಳ್ತಾರೆ. ಭಗವಂತನಲ್ಲಿ ಪಾಪವಿಲ್ಲ, ಅವನು ಯಾವ ತರಹದ ಪಾಪಗಳು ದೇವರಲ್ಲಿ ಇಲ್ಲ, ಅವನು ಪಾಪಗಳಿಗೆ ನಿಯಾಮಕನಾಗಿರ್ತಕ್ಕಂಥವನು ಅನ್ನುವಂತಹ ಮಾತನ್ನ, ಪಾಪ ಪುಣ್ಯಗಳಿಗೆ ನಿಯಾಮಕನಾಗಿರುವಂಥವನು, ಪಾಪರಹಿತ, ಆ ಪಾಪರಹಿತನಾದವರಲ್ಲಿ ಅಸದೃಶನಾಗಿರ್ತಕ್ಕಂಥವನು ಪರಮಾತ್ಮ. ಅದಕ್ಕೆ ಒಂದು ಸುಂದರ ಮಾತಿನಿಂದ ನಮಗೆ ತಿಳಿಸಿಕೊಡ್ತಾರೆ. ಯಾವ ಭಗವಂತನ ಅಂಗುಷ್ಟವನ್ನ ತೊಳೆದದ್ದರಿಂದ ವಾಮನ ದಾನವನ್ನ ಕೇಳಿದಾಗ 2 ಪಾದಗಳನ್ನು ಕೊಟ್ಟು, 3 ಪಾದ ಭೂಮಿ ಬೇಕು ಅಂದಾಗ 1 ಪಾದದಿಂದ ಮೇಲಿನ ಲೋಕಕ್ಕೆ ಹೋಯಿತು. ಅದು ಬ್ರಹ್ಮಾಂಡ ಕಟಾಹವನ್ನ ಸೀಳಿ ಉಗುರು ಅಂಗುಷ್ಟ ನೀರು ಬಂದಾಗ ಬ್ರಹ್ಮದೇವರು ತಮ್ಮ ಕಲಶದಲ್ಲಿ ಆ ನೀರನ್ನು ಹಿಡಿದು ಭಗವಂತನ ಪಾದವನ್ನ ತೊಳೆದರು. ಆ ಪಾದ ತೊಳೆದ ನೀರೇ ಗಂಗೆಯಾಗಿ ಬಂತು, ಗಂಗೆಯಾಗಿ ಹರಿದಳು. ಗಂಗಾ ಸರ್ವಾಧಿಕಾಮತ, ರಾಘವೇಂದ್ರ ಸ್ವಾಮಿಗಳವರು ಹೇಳುವಂತೆ ನದಿ ತಾರತಮ್ಯ ಸ್ತೋತ್ರದಲ್ಲಿ ಗಂಗೆ ತಾರತಮ್ಯದಲ್ಲಿ ಉತ್ತಮಳು. ಸಕಲ ಪಾಪಗಳನ್ನೂ, ಮನುಜರು ಮಾಡಿದ ಎಲ್ಲ ಪಾಪಗಳನ್ನೂ ಕಳೆಯುವಂತಹ ಸಾಮರ್ಥ್ಯ ಗಂಗಾದೇವಿಗೆ ಇದೆ. ಹೀಗಾಗಿ ಗಂಗಾ ಸ್ನಾನ ಮಾಡುವಾಗ ಆಜ್ಞೆಯನ್ನ ಕೇಳಿದ್ರೆ ಗಂಗಾ ಸ್ನಾನ ಫಲಪ್ರಾಪ್ತಿರಸ್ತು, ಪ್ರಯಾಗ ಸ್ನಾನ ಫಲಪ್ರಾಪ್ತಿರಸ್ತು ಅಂತ ಆಜ್ಞೆಯನ್ನು ಕೊಡುತ್ತಾರೆ. ಗಂಗಾ ಎಂಬುದಾಗಿ ನಾವು ಸ್ನಾನ ಮಾಡುವ ನೀರಿನಲ್ಲಿ ಗಂಗಾ ಗಂಗೇತಿ ಯೋಭ್ರೂಯಾತ್ ಅಂತ ಹೇಳುವ ಮಾತ್ರದಿಂದಲೇನೆ ನಮ್ಮ ಪಾಪಗಳು ಪರಿಹಾರವಾಗ್ತವೆ. ಎಷ್ಟು ಅದ್ಭುತ ಗಂಗೆಯ ಮಹಿಮೆ! ಗಂಗೆಯನ್ನ ಸ್ಪರ್ಶ ಮಾಡುವುದರಿಂದ, ಗಂಗೆಯನ್ನ ದರ್ಶನ ಮಾಡುವುದರಿಂದ, ಗಂಗೆಯನ್ನ ಸ್ಮರಣ ಮಾಡುವುದರಿಂದ ಪಾಪ ಪರಿಹಾರ. ಮನೆಗಳಲ್ಲಿ ಗಂಗಾಳ ಅಂತ ಇಡ್ತಾ ಇದ್ರು, ಒಂದು ನೀರಿನ ಪಾತ್ರೆ, ಸ್ನಾನದ ಪಾತ್ರೆ. ಯಾಕೆ ಅಂದ್ರೆ ಆ ರೀತಿಯಲ್ಲಾದ್ರೂ ಗಂಗೆಯ ಸ್ಮರಣೆ ಆಗತ್ತಲ್ಲ. ಆದ್ದರಿಂದ ಗಂಗೆ. ಜಗನ್ನಾಥ ಪಂಡಿತರು ಒಂದು ಶ್ಲೋಕವನ್ನ ಹೇಳುತ್ತಾರೆ, ತುಂಬಾ ಸುಂದರವಾದ ಗಂಗಾಲಹರಿಯಲ್ಲಿ. ಅದರ ಎಲ್ಲವನ್ನೂ ನಾನು ವಿವರಣೆ ಮಾಡೋದಿಲ್ಲ. ಗಂಗಾ ಒಂದು ಮೃಗಗಳು, ಒಂದು ವಿಶಿಷ್ಟವಾದ ಮೃಗಗಳು. ಆ ಮೃಗಗಳ ಮದದಿಂದ ಬಂದಂತಹದ್ದು ಕಸ್ತೂರಿ ಮೃಗ ಅಂತ ಇಟ್ಕೊಳ್ಬಹುದು. ಆ ಕಸ್ತೂರಿಯ ಲೇಪನವನ್ನ ಮಾಡ್ಕೊಳ್ತಾ ಇದ್ರಂತೆ ಹೆಣ್ಣು ಮಕ್ಕಳು. ಅವರು ಗಂಗಾ ನದಿಯ ಸ್ನಾನವನ್ನ ಮಾಡ್ತಾ ಇದ್ರು. ಸ್ನಾನವನ್ನ ಮಾಡಿದಾಗ ಆ ಕಸ್ತೂರಿ ಮೃಗವಾದ ಹಿಂದಿನ ದಿವಸ ಹಚ್ಚಿಕೊಂಡಿರ್ತಾ ಇದ್ರು. ಮಾರನೇ ದಿವಸ ಪುರುಷರು ಸ್ತ್ರೀಯರು ಸ್ನಾನವನ್ನ ಮಾಡ್ತಾ ಇದ್ರು. ತಾವು ಹಿಂದಿನ ದಿವಸ ಹಚ್ಚಿಕೊಂಡಂತಹ ಕಸ್ತೂರಿ ಮೃಗದ ಆ ಒಂದು ಕಸ್ತೂರಿ ಅನ್ನುವಂತಹ ಒಂದು ದ್ರವ್ಯ ವಿಶೇಷ,
ಅದನ್ನು ಹಚ್ಚಿಕೊಳ್ತಾ ಇದ್ರು, ಅವರು ಸ್ನಾನವನ್ನು ಮಾಡ್ತಾ ಇದ್ರು. ಮಾಡಿದರೆ ಸ್ವರ್ಗಲೋಕದ ನಂದನವನದಲ್ಲಿ ಕಸ್ತೂರಿ ಮೃಗಗಳೆಲ್ಲ ಜಿಗಿತಾ ಹೋಗ್ತಾ ಇದ್ವು ಅಂತ. ಅಂದರೆ ಯಾವ ಕಸ್ತೂರಿ ಮೃಗದ ಆ ಮದವನ್ನ ಶರೀರಕ್ಕೆ ಧಾರಣ ಮಾಡ್ತಾ ಇದ್ರು, ಮಾರನೇ ದಿವಸ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಾಗ ಇವರ ಜೊತೆಗೆ ಆ ಕಸ್ತೂರಿ ಮೃಗ ಮದವೂ ಸ್ನಾನವನ್ನ ನೀರಿನಲ್ಲಿ ಗಂಗಾ ನದಿಯಲ್ಲಿ ತೊಯ್ತಾ ಇತ್ತು. ಇದರಿಂದ ಯಾವ ಕಸ್ತೂರಿ ಮೃಗದಿಂದ ಬಂದಂತಹ ಮದವಿತ್ತೋ ಆ ಕಸ್ತೂರಿ ಮೃಗಗಳೆಲ್ಲ ನಂದನವನದಲ್ಲಿ ವಿಹಾರ ಮಾಡ್ತಾ ಇದ್ವಂತೆ, ಅವುಗಳಿಗೆ ಸ್ವರ್ಗವಾಗುತ್ತಾ ಇತ್ತು ಅಂತ ಹೇಳುತ್ತಾರೆ. ಹಾಗೆ ಗಂಗೆಗೆ ತುಂಬ ಮಹತ್ವ ಇದೆ. ಅಂತಹ ಗಂಗಾ ಪಾಪಗಳನ್ನು ಪರಿಹಾರ ಮಾಡುವಂಥವರಲ್ಲಿ ಅಗ್ರಗಣ್ಯಳು, ಅಷ್ಟು ಸಾಮರ್ಥ್ಯ ಇದೆ. ಹಾಗಾದರೆ ಆ ಗಂಗೆಗೆ ಆ ಸಾಮರ್ಥ್ಯ ಬಂದದ್ದು ಎಲ್ಲಿಂದ? ವಿಷ್ಣುಪದೀ, ಭಗವಂತನ ಪಾದೋದಕ ಅದು. ಅಂದ ಮೇಲೆ ಆ ತ್ರಿವಿಕ್ರಮನ ಪಾದೋದಕ, ಆ ತ್ರಿವಿಕ್ರಮನೇ ತಾನೇ ಕೃಷ್ಣ, ನೇಹನಾನಾಸ್ತಿ ಕಿಂಚನ. ಅಂದ ಮೇಲೆ ಆ ಭಗವಂತ ಅವನ ಪಾದವನ್ನು ತೊಳೆದ ನೀರಿಗೇ ಅಷ್ಟು ಪಾಪವನ್ನು ಕಳೆಯುವ ಸಾಮರ್ಥ್ಯ ಇದ್ದ ಮೇಲೆ ಆ ಭಗವಂತನ ಪಾದಗಳಿಗೆ, ಭಗವಂತನಲ್ಲಿ ಪಾಪಗಳಿರಲಿಕ್ಕೆ ಸಾಧ್ಯವಾ ಎಂಬುದಾಗಿ ಹೇಳುತ್ತಾರೆ. ಮತ್ತೊಂದು ದೃಷ್ಟಾಂತವನ್ನು ಕೊಡುತ್ತಾರೆ. ಭಗವಂತನಲ್ಲಿ ಏನಾದರೂ ಕಿಲ್ಬಿಷವಿದ್ದರೆ, ಕೃಷ್ಣನಲ್ಲಿ ಚೌರ್ಯ ಇದೆ, ವ್ಯಭಿಚಾರಗಳಿವೆ, ತತ್ಪ್ರಯುಕ್ತವಾಗಿ ಪಾಪ ಬರ್ತಾ ಇದೆ ಕೃಷ್ಣನಿಗೆ ಎಂಬುದಾಗಿ ಯಾರಾದರೂ ಆಕ್ಷೇಪವನ್ನು ಮಾಡುವುದಾದರೆ, ಅವತ್ತು ಧರ್ಮರಾಜನ ಸಭೆಯಲ್ಲಿ ಧರ್ಮರಾಜ ಭೀಷ್ಮಾಚಾರ್ಯರಿಗೆ ಕೇಳುತ್ತಾನೆ, ಆ ರಾಜಸೂಯ ಯಾಗವನ್ನು ಮಾಡುವಾಗ ಯಾರಿಗೆ ನಾನು ಅಗ್ರಪೂಜೆಯನ್ನು ಮಾಡಬೇಕು ಎಂಬುದಾಗಿ ಭೀಷ್ಮಾಚಾರ್ಯರಿಗೆ ಪ್ರಶ್ನೆಯನ್ನು ಮಾಡಿದಾಗ 525 ವರ್ಷ ಸತತವಾಗಿ ಅಧ್ಯಯನವನ್ನು ಮಾಡಿರ್ತಕ್ಕಂತಹ ಭೀಷ್ಮಾಚಾರ್ಯರು ನಿರ್ಣಯವನ್ನು ಕೊಡುತ್ತಾರೆ, ಕೃಷ್ಣನಿಗೆ ಅಗ್ರಪೂಜೆಯನ್ನು ಮಾಡು, ಕೃಷ್ಣ ಸಕಲ ದೋಷ ವಿದೂರ, ಸರ್ವೋತ್ತಮ ಎಂಬುದಾಗಿ ಕೃಷ್ಣನ ಬಗ್ಗೆ ಭೀಷ್ಮಾಚಾರ್ಯರು ಅವತ್ತಿನ ದಿವಸ ಹೇಳಿರ್ತಾರೆ. ಹೀಗಾಗಿ ಆ ಸರ್ಬರಾಯರ ಸಭೆಯೊಳಗೆ ಉಬ್ಬಿದ ಮನದಿಂದ ಧರ್ಮರಾಜ ಮಾಡುವನೆ, ಕೊಬ್ಬದಿರೆಲೋ ಪರವಾದಿ ಎಂಬುದಾಗಿ ಹೇಳ್ತಾ ಇದ್ದಾರೆ ರಾಜರು. ಆ ಇಂದ್ರಪ್ರಸ್ಥದಲ್ಲಿ ನಡೆದ ಆ ರಾಜಸೂಯ ಯಾಗದಲ್ಲಿ ಅಗ್ರಪೂಜೆಯನ್ನು ಕೃಷ್ಣನಿಗೆ ಮಾಡ್ತಾರೆ. ಕೃಷ್ಣನಿಗೆ ಅವನಲ್ಲಿ ಅವನು ಜಾರ ದೋಷ ಇತ್ತು ಅಂದರೆ, ಕಿಲ್ಬಿಷ ಇತ್ತು ಅಂತಂದ್ರೆ, ಪಾಪವಿತ್ತು ಅಂದರೆ ಅಗ್ರಪೂಜೆಯನ್ನು ಮಾಡಲಿಕ್ಕೆ ಭೀಷ್ಮಾಚಾರ್ಯರು ಹೇಳ್ತಾ ಇದ್ರ? ಯುಧಿಷ್ಠಿರ ಅಷ್ಟೆಲ್ಲ ಧರ್ಮಗಳನ್ನು ತಿಳ್ಕೊಂಡಂತಹ ಧರ್ಮರಾಜ ತಾನು ಮಾಡ್ತಾ ಇದ್ನಾ? ಮಾಡ್ತಿರ್ಲಿಲ್ಲ. ಮಾಡಿದ್ದಾನೆ ಅಂದರೆ ಕೃಷ್ಣ ದೋಷ ದೂರ ಅನ್ನುವುದು ಸಿದ್ಧವಾಗ್ತದೆ. ಭಗವಂತನಿಗೆ ನರಕವಿಲ್ಲ, ಕೆಲವು ವಾದಿಗಳು ಮತ್ತೆ ನರಕವಿದೆ ಅಂತ ಹೇಳುತ್ತಾರೆ. ಅದಕ್ಕೆ ರಾಜರು ಇನ್ನೊಂದು ಉತ್ತರವನ್ನ ಸಿದ್ಧವಾಗಿ ಇಟ್ಕೊಂಡಿದ್ದಾರೆ. ಅಲ್ಲಪ್ಪ, ನರಕ ಸ್ವರ್ಗ ಇವೆಲ್ಲ ಯಾವಾಗ? ಸತ್ತ ಮೇಲೆ ತಾನೆ. ಭೂಮಿಯಲ್ಲಿ ದೇಹವನ್ನು ಬಿಟ್ಟು ಸತ್ತು ಹೋದ ಮೇಲೆ ಅವನ ಪಾಪಕ್ಕೆ ತಕ್ಕಂತೆ ನರಕ, ಅವನ ಪುಣ್ಯಕ್ಕೆ ತಕ್ಕಂತೆ ಸ್ವರ್ಗ. ಇನ್ನು ಉಳಿದ ಪಾಪ ಪುಣ್ಯಗಳಿಂದ ಮುಂದಿನ ಯೋನಿಗಳು ಅವನಿಗೆ ಬರ್ತವೆ. ಇದು ಸಾಮಾನ್ಯವಾದ ನಿಯಮ. ಸಾವೇ ಇಲ್ಲದಂತಹ ಪರಮಾತ್ಮನಿಗೆ ನರಕ ಯಾರಪ್ಪ ಕೊಡ್ತಾರೆ? ಜೀವಂತರಿಗೆ, ಜೀವಂತ ಇದ್ದಂತಹ ವ್ಯಕ್ತಿಗೆ ಯಾವತ್ತಾದರೂ ನರಕವನ್ನ ಯಮಧರ್ಮರಾಜ ಕೊಟ್ಟಿದ್ದಾನಾ? ಹೇ, ಪಶು ಕಾಯುವಂತಹ, ದನ ಮೇಯಿಸುವಂಥವನೇ, ಅಂದ್ರೆ ದನ ಮೇಯಿಸುವುದು ಅಂದ್ರೆ ದನ ಮೇಯಿಸುವವರು ಸಣ್ಣವರು ಹಾಗೆಲ್ಲ ಇಲ್ಲಿ ಅರ್ಥವನ್ನ ಹೇಳ್ತಾ ಇಲ್ಲ, ಬುದ್ಧಿಹೀನ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ಹರಿ, ನರಹರಿ ಎನಿಸುವಂತಹ ಶ್ರೀಕೃಷ್ಣನ ಗುಣಗಳನ್ನು ತಿಳಿಯುವಂತಹ ಬುದ್ಧಿ ನಿನ್ನಲ್ಲಿ ಇಲ್ಲ ಅನ್ನೋದರಲ್ಲಿ ತಾತ್ಪರ್ಯವೇ ಹೊರತು ದನ ಕಾಯುವವನು ಅನ್ನುವಂತಹ ವ್ಯಕ್ತಿಯ ಬಗ್ಗೆ ಅಸಡ್ಡೆಯಾಗಿ ಇಲ್ಲಿ ಮಾತಾಡ್ತಾ ಇಲ್ಲ ಅನ್ನೋದನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಸತ್ತ ನಂತರ ನರಕ ತಾನೆ, ಸಾವೇ ಇಲ್ಲದ ವ್ಯಕ್ತಿಗೆ ನರಕ ಎಲ್ಲಿಂದ ಬಂತು ಎಂಬುದಾಗಿ ಇನ್ನೊಂದು ರೀತಿಯಿಂದ ಚಮತ್ಕಾರದಿಂದ ನರಕವಿಲ್ಲ ಅನ್ನುವಂತಹ ಮಾತನ್ನ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಮತ್ತೊಂದು ಮಾತಿನಿಂದ ಹೇಳ್ತಾರೆ, ಈಗ ನರಕವನ್ನ ಆಳುವಂಥವನು ಯಮಧರ್ಮರಾಜ. ಆ ಯಮಧರ್ಮರಾಜನಿಗೆ ನರಜನ್ಮ ಬರುವಂತೆ ಅವನನ್ನ ಪೊರಳಿಸಿ ಮತ್ತೆ ಅವನಿಗೆ ನರಕ ದರ್ಶನವನ್ನ ಮಾಡಿಸಿರ್ತಕ್ಕಂತಹ ಅವನು ಪರಮಾತ್ಮ. ಯಮಧರ್ಮರಾಜನಿಗೆ ಅಹಂಕಾರ ಬಂದಾಗ ರುದ್ರದೇವರು ಶಾಪವನ್ನ ಕೊಡುತ್ತಾರೆ. ಆ ರುದ್ರದೇವರ ಶಾಪದಿಂದ ಆ ಯಮಧರ್ಮರಾಜ ಪಾಂಡವರ ಅಣ್ಣನಾಗಿ ಧರ್ಮರಾಜನಾಗಿ ಭೂಮಿಯಲ್ಲಿ ಹುಟ್ಟುತ್ತಾನೆ. ಮತ್ತೆ ಅವನಿಗೆ ನರಕ ದರ್ಶನವಾಗತ್ತೆ, ಅದರಿಂದ ದುಃಖಕ್ಕೊಳಗಾಗುವಂತೆ ಮಾಡುತ್ತಾನೆ. ಹೀಗಾಗಿ
ಯಮಧರ್ಮರಾಜ ಒಬ್ಬನೇ ನರಕಕ್ಕೆ ನಿಯಾಮಕ ಅಲ್ಲ. ಆ ಯಮಧರ್ಮರಾಜನಿಗೂ ನಿಯಾಮಕರಾಗಿ ರಾಮಚಂದ್ರ ದೇವರು ಇದ್ದಾರೆ ನರಕದಲ್ಲಿ, ಶ್ರೀರಾಮ ಪ್ರಭು. ಅಂತಹ ಶ್ರೀರಾಮನೇ ಕೃಷ್ಣ. ನರಕವನ್ನ ನಿಯಮನ ಮಾಡುವಂಥವನೇ, ಯಮನನ್ನೂ ನಿಯಮನ ಮಾಡುವಂಥವನು ಶ್ರೀರಾಮಚಂದ್ರ, ಶ್ರೀಕೃಷ್ಣ. ಅಂಥವನಿಗೆ ನರಕದ ಯಾತನೆ ಹೇಗೆ ತಾನೇ ಕೂಡುತ್ತದೆ? ನಿನ್ನ ಕುಹಕವೆಂಬಂತಹ ಒಂದು ಕೊಳ, ಅದರಲ್ಲಿ ಆ ಕೆಟ್ಟತನದ ನಿಶ್ಚಿತವಾದ ಸ್ಥಳದಲ್ಲಿ ಆಧಾರದಲ್ಲೇ ನೀನು ವಿಚಾರ ಮಾಡು ಎಂಬುದಾಗಿ ಹೇಳುತ್ತಾರೆ. ಮೂಲತಃ ಭಗವಂತನ ಸಂಕಲ್ಪ ಇತ್ತು. ಯತ್ತದ್ ಭಗವತಾ ಕ್ಲೃಪ್ತಂ ತದೇವ ನಿಯತಂ ಭವೇತ್ ಅತೋನ್ಯೇಷಾಂ ವರಶಾಪೋ ಗುಣದೋಷ ಪ್ರಕರ್ತೃತಾ ಸ್ವತಃ ಪ್ರಸಾದಾತ್ ಭೇದಕೃತಿ ಸ್ವತಃ ಪ್ರಾಸ್ತಾದ್ ಭೇದಕೃತಿ ಎಂಬುದಾಗಿ ಶಾಸ್ತ್ರ ನಮಗೆ ತಿಳಿಸುವಂತೆ, ಯುಧಿಷ್ಠಿರನಿಗೆ ಅವನು ಧರ್ಮರಾಜ ಯುಧಿಷ್ಠಿರನಾಗಿ ಹುಟ್ಟಬೇಕು ಯಮಧರ್ಮ ಎಂಬುದಾಗಿ ಭಗವಂತನ ಸಂಕಲ್ಪ ಇತ್ತು. ಅದಕ್ಕೆ ರುದ್ರದೇವರ ಹೇಗೆ ಇಂದ್ರಾದಿ ದೇವತೆಗಳಿಗೆ ಅಹಂಕಾರ ಬಂತು, ಯಮಧರ್ಮರಾಜನಿಗೂ ಅಹಂಕಾರ ಬಂದಿತ್ತು. ಅದನ್ನು ಶಮನ ಮಾಡುವುದಕ್ಕಾಗಿ ರುದ್ರದೇವರ ಶಾಪ ನಿಮಿತ್ತವಾಯಿತು ಹುಟ್ಟುವುದಕ್ಕೆ. ಅವನು ಹುಟ್ಟಿದಾಗ ಯುದ್ಧದ ಪ್ರಸಂಗ. ಅಶ್ವತ್ಥಾಮಾಚಾರ್ಯರು ಸತ್ತರು ಅಂತ ಹೇಳು ಅಂತ. ಅಶ್ವತ್ಥಾಮಾಚಾರ್ಯರು ಚಿರಂಜೀವಿಗಳು, ಅವರು ಸಾಯೋದಿಲ್ಲ ಅಂತ ಎಲ್ಲರೂ ನಿಶ್ಚಯವಾಗಿತ್ತು. ಎಲ್ಲರೂ ಹೇಳ್ತಾರೆ ಅಶ್ವತ್ಥಾಮಾಚಾರ್ಯ ಸತ್ರು, ಕೃಷ್ಣ ಹೇಳಿದಾನೆ, ಹೇಳಬೇಕು. ಆಗ ದ್ರೋಣಾಚಾರ್ಯರು ಅಂತಾರೆ, ಇಲ್ಲ, ಯುಧಿಷ್ಠಿರ ಹೇಳಿದರೆ ಮಾತ್ರ ನಾನು ನಂಬುತ್ತೇನೆ, ಇಲ್ಲದೆ ಇದ್ರೆ ನಂಬೋದಿಲ್ಲ. ಆಗ ಯುಧಿಷ್ಠಿರ ಹೇಳು ಅಂತಂದ್ರೆ, ಸತ್ಯಂ ವದ ಅಂತ ಶಾಸ್ತ್ರ ಹೇಳ್ತಾ ಇದೆ, ಆ ಧರ್ಮಕ್ಕೆ ವಿರುದ್ಧ ನಾನು ಹೋಗೋದಿಲ್ಲ ಅಂತ ಕೃಷ್ಣ ಹೇಳಿದಾಗ, ಕೃಷ್ಣ ಹೇಳಿದ್ದು ಧರ್ಮ, ಅದನ್ನು ಬಿಟ್ಟು ಆ ವೇದದ ಮಾತಿಗೆ ಕಟ್ಟು ಬಿದ್ದು ಕುಂಜರಹ ಅಂತ ಹೇಳ್ತಾರೆ. ಆ ಹೇಳಿದ್ದಕ್ಕೆ ಆಮೇಲೆ ಭೀಮಸೇನ ದೇವರು ಶಂಖನಾದವನ್ನ ಮಾಡುತ್ತಾರೆ. ಅಶ್ವತ್ಥಾಮಾಚಾರ್ಯ ಸತ್ರು ಅನ್ನೋ ಮಾತನ್ನ ಮಾತ್ರ ದ್ರೋಣಾಚಾರ್ಯರು ಕೇಳುತ್ತಾರೆ, ದೇಹತ್ಯಾಗವನ್ನ ಮಾಡುತ್ತಾರೆ. ಈ ಕಥೆ ಇದೆ. ದೃಷ್ಟದ್ಯುಮ್ನ ಅವರನ್ನು ಸಂಹಾರ ಮಾಡ್ತಾನೆ. ಈ ಎಲ್ಲ ಕಥೆ ಒತ್ತಟ್ಟಿಗೆ. ಆದರೆ ಇಲ್ಲಿ ಆ ಧರ್ಮರಾಜ ಅಷ್ಟು ಹೇಳಿದ್ದಕ್ಕಾಗಿ, ಕೃಷ್ಣನ ಮಾತನ್ನ ಶಂಕೆ ಮಾಡಿದ್ದಕ್ಕಾಗಿ ಅವನಿಗೆ ನರಕ ದರ್ಶನವಾಯಿತು. ನೋಡ್ರಿ, ಯಾವ ಯಮಧರ್ಮರಾಜ ನರಕದಲ್ಲಿ ಎಲ್ಲರಿಗೂ ಶಿಕ್ಷೆಯನ್ನು ಕೊಡತಕ್ಕಂಥವನು, ಅವನಿಗೆ ನಿಯಾಮಕನಾದವನು ರಾಮಚಂದ್ರ ಪ್ರಭು. ಅವನ ಇಚ್ಛೆಯಿಂದ ಈ ಯಮಧರ್ಮರಾಜನಿಗೆ ಮಾನುಷ ಯೋನಿಯಲ್ಲಿ ಭೂಮಿಯಲ್ಲಿ ಅವತಾರ, ಆಮೇಲೆ ಪುನಃ ನರಕ ದರ್ಶನವಾಯಿತು, ಅದರಿಂದ ದುಃಖವಾಯಿತು. ಅಂದರೆ ನರಕದಲ್ಲಿ ದುಃಖವನ್ನು ಕೊಡುವಂತಹ ಯಮಧರ್ಮನನ್ನೂ ನಿಯಮನ ಮಾಡುವಂತಹ ಈ ಕೃಷ್ಣನಿಗೆ ನರಕ ಉಂಟಾ? ನರಕದಲ್ಲಿ ದುಃಖ ಉಂಟಾ? ಹೇಗೆ ಹೇಳ್ತೀರಾ ಎಂಬುದಾಗಿ ರಾಜರು ಇದಕ್ಕೆ ಉತ್ತರವನ್ನು ಕೊಡುತ್ತಾರೆ. ಬ್ರಹ್ಮನ 100 ವರ್ಷ ಪ್ರಳಯ, ಬ್ರಹ್ಮದೇವರ ಆಯುಷ್ಯದಂತೆ 100 ವರ್ಷ ಪ್ರಳಯ. ಆ ಪ್ರಳಯದಲ್ಲಿ ಸುಮ್ಮನೆಯಾಗಿ ಮಲಗಿದ್ದಾನೆ ಭಗವಂತ. ಆ ಭಗವಂತನಿಗೆ ಆಗ ಹಿಂದೆ ಇದಕ್ಕೆಲ್ಲ ರಾಜರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಆಗ ನೈವೇದ್ಯವನ್ನು ಸಮರ್ಪಣೆ ಮಾಡುವ ಭಕ್ತರು ಯಾರಿದ್ರು, ನೈವೇದ್ಯ ಪದಾರ್ಥಗಳು ಎಲ್ಲಿದ್ವು, ಅದನ್ನು ಬೇಯಿಸುವಂತಹ ಅಗ್ನಿ ಎಲ್ಲಿತ್ತು ಅಂತ. ಅದಕ್ಕೆ ಮುಂದಿನ ಉತ್ತರವನ್ನ ಇನ್ನೊಂದು ರೀತಿಯಿಂದ ಹೇಳ್ತಾರೆ. ಭಗವಂತನಿಗೆ ಹಸಿವೆ ಇತ್ತ, ತೃಷೆ ಇತ್ತ, ಜರ, ವೃದ್ಧಾಪ್ಯ, ಮರಣ, ದುಷ್ಕರ್ಮ, ದುಃಖಗಳು ಇವನ್ ಯಾವತ್ತಾದರೂ ಹೇಳಲಿಕ್ಕೆ ಸಾಧ್ಯವಾ? ಲೇಪಿಸಲಿಕ್ಕೆ ಸಾಧ್ಯವಾ? ಸಾಧ್ಯವೇ ಇಲ್ಲ. ಆ ಬ್ರಹ್ಮನ 100 ವರ್ಷ ಪ್ರಳಯದಲ್ಲಿ ಭಗವಂತ ಶ್ರಮ ಪರಿಹಾರಕ್ಕಾಗಿ ಮಲಗಿದ ಎಂದೂ ಇಲ್ಲ. ಯಾವ ಪ್ರಯೋಜನವೂ ಇಲ್ಲದೆ ಸುಮ್ಮನೆ ತಾನು ಮಲಗಿದ್ದ. ಆನಂದೋದ್ರೇಕದ ಪರಿಣಾಮವಾಗಿ ಭಗವಂತ ತಾನು ಮಲಗಿದ್ದ. ಅಂತಹವನಿಗೆ ದುಷ್ಕರ್ಮಗಳ ಪರಿಣಾಮವಾದ ಹಸಿವೆ, ವೃದ್ಧಾಪ್ಯ, ಮರಣ ಯಾವುದೂ ಇಲ್ಲ. ಇದ್ರೆ ಆವಾಗ ಸಂಭವಿಸಬೇಕು ತಾನೆ. ಆವಾಗ ಹಸಿವೆ ಆಗಿತ್ತಾ ನಾರಾಯಣನಿಗೆ? ವೃದ್ಧಾಪ್ಯ ಬಂತ, ಮರಣ ಬಂತ, ದುಃಖವಾಯಿತಾ? ಯಾವುದೂ ಇಲ್ಲ. ಯಾವ ದುಷ್ಕರ್ಮಗಳನ್ನೂ ಮಾಡಲಿಲ್ಲ. ಆ ದುಷ್ಕರ್ಮಗಳ ದುಃಖಾದಿಗಳೂ ದೇವರಿಗೆ ಇಲ್ಲ ಎಂಬುದಾಗಿ ಶಾಸ್ತ್ರ ನಮಗೆ ತಿಳಿಸಿಕೊಡ್ತಾ ಇದೆ. ಯಮಧರ್ಮರಾಜನ ಭಟರಿಂದ ದೇವರು ಭಯಪಡ್ತಾನ? ನರಕದಲ್ಲಿ ಭಗವಂತ ನಿಯಾಮಕನಾಗಿ ಇರ್ತಾನೆ. ಆ ಯಮಧರ್ಮರಾಜನ ರೂಪ, ಅವನ ಭಟರು, ಅವರ ರೂಪಗಳನ್ನು ನೋಡಿ ಅಂದ್ರೆ ಎಂಥೆಂಥ ಅಸುರರಿದ್ದಾರ್ರಿ, ಎಂಥೆಂಥ ದೈತ್ಯರು.
ರಾವಣ, ಕುಂಭಕರ್ಣ, ಜರಾಸಂಧ ಎಂತೆಂಥ ದೈತ್ಯರು ಹಾಕಿರ್ತಕ್ಕಂಥ ಅಸ್ತ್ರಗಳನ್ನ ತಾನು ಗಾಯಗೊಳ್ಳಲಿಲ್ಲ ಭಗವಂತ. ಅವಿನಾಶಿಯಾದ ಶರೀರವನ್ನು ಉಳ್ಳಂಥವು. ರಾಕ್ಷಸರು ಅಭಿಮಂತ್ರಿಸಿ ಆ ಶಾಸ್ತ್ರಗಳನ್ನು ಪ್ರಯೋಗ ಮಾಡಿದಾಗ ದೇವರಿಗೆ ಒಂದು ಕಾಟು ದೇಹದ ಮೇಲೆ ಬೀಳಲಿಲ್ಲ. ಅಂತಹ ಶ್ರೀಕೃಷ್ಣ ಅಂಥವನಿಗೆ ಅಲ್ಪಶಕ್ತಿಯ ಈ ಯಮಭಟರ ಶಸ್ತ್ರಗಳಿಗೆ ಭಗವಂತ ಭಯಪಡಲಿಕ್ಕೆ ಸಾಧ್ಯವಾ? ಆ ಭಗವಂತನ ಅವಿನಾಶಿಯಾದ ಆ ಶರೀರವನ್ನು ದೇವರೇನು ಹೊಂದಿದ್ದಾನಲ್ಲ, ಈ ಗುಣಗಳನ್ನು ಅರಿಯದೇ ಇರತಕ್ಕಂತಹ ಹುಚ್ಚರು ಈ ವಿಷಯದಲ್ಲಿ ನರಕಯಾತನೆಯನ್ನ ದೇವರಿಗೆ ಆರೋಪ ಮಾಡುತ್ತಾರೆ ಅನ್ನುವಂತಹ ಮಾತನ್ನ ಇಲ್ಲಿ ನಾವು ತಿಳಿದುಕೊಳ್ಳಬಹುದು. ಭಗವಂತ ಬೆಂಕಿಗೆ ಹೆದರುತ್ತಾನೆ, ನರಕದಲ್ಲಿ ಸುಡುತ್ತಾರೆ, ಪಾಪ ಮಾಡಿದವರನ್ನ ಬೆಂಕಿಯಲ್ಲಿ ಸುಡುತ್ತಾರೆ. ಅರೆ, ಬೆಂಕಿಯನ್ನ ನುಂಗಿದವನು ನಮ್ಮ ಶ್ರೀಕೃಷ್ಣ ಪರಮಾತ್ಮ, ಕಿಚ್ಚ ನುಂಗಿದವನು ನಮ್ಮ ಶ್ರೀಕೃಷ್ಣನು. ಈ ತುಚ್ಛವಾದ ನರಕದೊಳಗೆ ಅಲ್ಲಿರುವಂತಹ ಬೆಂಕಿಗೆ ಬೆಚ್ಚಿ ಬೀಳುತ್ತಾನ? ಬುಧರು ಭಗವಂತನಿಗೆ ನರಕಯಾತನೆಯನ್ನ ಮೆಚ್ಚೋದಿಲ್ಲ. ಪಂಡಿತರು ಮನಃಪೂರ್ವಕವಾಗಿ ಯಾರೂ ದೇವರಿಗೆ ಒಪ್ಪೋದಿಲ್ಲ. ಬೆಂಕಿಯ ನರಕದಲ್ಲಿರುವ ಬೆಂಕಿಗೆ ದೇವರ ಹೆದರ್ತಾನೆ ಅಂತ ಅಂತಾರ? ಸರ್ವಥಾ ಆ ರೀತಿಯಾಗಿ ಹೇಳಬಾರದು. ಭಗವಂತ ಪುಟ್ಟ ರೂಪವನ್ನು ತೆಗೆದುಕೊಂಡು ಬರ್ತಾನೆ. ನಮ್ಮ ಮನಸ್ಸು ಸಣ್ಣದು. ಆ ಸಣ್ಣ ಮನಸ್ಸಿನಲ್ಲಿ ಭಗವಂತ ಗೋಚರನಾಗಬೇಕಲ್ಲ. ಶಂಖಚಕ್ರ ಗದಾ ಪದ್ಮಧಾರಿಯಾಗಿ, ಪೀತಾಂಬರಧಾರಿಯಾಗಿ, ಕೇಯೂರ, ಮಕರಕುಂಡಲ, ಕಿರೀಟ, ಹಸನ್ಮುಖ, ಗಂಧಲೇಪನವನ್ನ ಮಾಡಿಕೊಂಡಿದ್ದಾನೆ, ವನಮಾಲೆಯನ್ನ ಹಾಕೊಂಡಿದ್ದಾನೆ. ಎಂಥ ಭಗವಂತನ ಪಾದಗಳು! ಆ ಮಥುರಾ ವೃಂದಾವನದಲ್ಲಿ, ಗೋಕುಲದಲ್ಲಿ ಯಶೋದೆಗೆ ಪುಟ್ಟ ರೂಪದಿಂದ ತಾನು ತೋರಿದ. ಅಣುವಾದ ಮನಸ್ಸಿನಲ್ಲಿ ಭಗವಂತ ತಾನು ತೋರ್ತಾ ಇದ್ದಾನೆ. ಭಗವಂತ ನಮ್ಮ ಹಿತಕ್ಕಾಗಿ ಪುಟ್ಟ ರೂಪದಿಂದ, ನಗು ಮುಖದಿಂದ ತಾನು ತೋರಿದ್ದಾನೆ ಅಂದ ಮಾತ್ರಕ್ಕೆ ಅವನು ಪ್ರಳಯವನ್ನ ತೋರಿಸುವ ಕಾಲದಲ್ಲಿ, ಅಸುರರನ್ನ ಸಂಹಾರ ಮಾಡುವ ಕಾಲದಲ್ಲಿ ಅವನ ಮಹತ್ವ ಎಷ್ಟಿರತ್ತೆ ಅಂತನ್ನೋದು ಗೊತ್ತಾಗತ್ತೆ. ಅದಕ್ಕೆ ಒಂದು ಉಪಮಾನವನ್ನು ಕೊಡ್ತಾರೆ. ನಮ್ಮ ಹಿತಕ್ಕಾಗಿ ಮನದೊಳಗೆ ಪುಟ್ಟ ರೂಪದಿಂದ ಕೃಷ್ಣ ತೋರಿದ್ದಾನೆ, ಮನೆಯೊಳಗೆ, ಮನದೊಳಗೆ. ಪರಾಕ್ರಮಿಯಾದ ಒಬ್ಬ ಯೋಧ ತನ್ನ ಮನೆಯಲ್ಲಿ ಕ್ಷಮೆಯನ್ನ ತಾಳುತ್ತಾನೆ, ಮಕ್ಕಳು ಮಾಡಿದ ತಪ್ಪನ್ನ ಕ್ಷಮಿಸ್ತಾನೆ, ಎಲ್ಲ ಮಾಡುತ್ತಾನೆ. ರಣರಂಗದಲ್ಲಿ ಯುದ್ಧವಾಡಬೇಕಾದ್ರೆ ಶತ್ರುಗಳನ್ನು ಹೀಗೆ ಬಿಡ್ತಾನ ಅವನು? ಕ್ಷಮಾಗುಣವನ್ನ ಅಲ್ಲಿ ತೋರಿಸೋದಿಲ್ಲ, ಸಂಹಾರವನ್ನ ಮಾಡುತ್ತಾನೆ. ಹಾಗೆ ನಮ್ಮ ಹಿತಕ್ಕಾಗಿ ಭಗವಂತ ತನ್ನ ಮಹತ್ವವನ್ನ ಅಣೋರಣೀಯಾನ್ ಮಹತೋ ಮಹೀಯಾನ್, ಅವನ ಮಹತ್ವವನ್ನ ಸಂಕೋಚಗೊಳಿಸಿ ಪ್ರತಿಯೊಬ್ಬ ಜೀವರ ಹೃದಯದಲ್ಲಿ ಅವನು ತೋರ್ತಾನೆ. ನಿಯಾಮಕನಾಗಿ ಇರುವಂತಹ ಕೃಷ್ಣ ಅಸುರರನ್ನ, ದುಷ್ಟರನ್ನ ಸಂಹಾರ ಮಾಡುವ ಕಾಲಕ್ಕೆ, ಪ್ರಳಯ ಕಾಲದಲ್ಲಿ ತನ್ನ ಮಹತ್ವವನ್ನ ತಾನು ತೋರಿಸ್ತಾನೆ, ದೊಡ್ಡ ರೂಪವನ್ನ ತಾನು ತೋರಿಸ್ತಾನೆ ಎಂಬುದಾಗಿ ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. 2 ಶ್ಲೋಕಗಳಿಂದ ಅದ್ಭುತವಾದ ತತ್ವವನ್ನು ತಿಳಿಸ್ತಾ ಇದ್ದಾರೆ. ತಾಯಿಯ ಹೊಟ್ಟೆಯಿಂದ ಭಗವಂತ ಆಯುಧ ಸಹಿತನಾಗಿ ಮೂಲ ರೂಪದಿಂದ ಬಂದ. ಹೆಂಗೆ ಬಂದ? ಅದಕ್ಕೆ ಅದ್ಭುತವಾಗಿ ಹೇಳುತ್ತಾರೆ. ಉಟ್ಟ ಪೀತಾಂಬರ, ತೊಟ್ಟ ಭೂಷಣಗಳು, ಇಟ್ಟ ನವರತ್ನದ ಮುಕುಟವು, ಮೆಟ್ಟಿದ ಕುರುಹ, ಎದೆಯಲ್ಲಿ ತೋರಿದ ಶ್ರೀ ವಿಠ್ಠಲ ಪುಟ್ಟಿದ ನೆನಬಹುದೇ. ತಾಯಿಯ ಪೊಟ್ಟೆಯಿಂದ ಮೂಲ ರೂಪವ ತೋರಿ ಆಯುಧ ಸಹಿತ ಪೊರವಂಟ, ನ್ಯಾಯಕೋವಿದರು ಪುಟ್ಟಿದನೆಂದರೆ ಬಾಯಿಗೆ ಬಂದಂತೆ ಬೊಗಳದಿರು ಶೋಭಾನಿ. ಶ್ರೀಕೃಷ್ಣ ಹುಟ್ಟಿದ ಅಂತನ್ನೋದು ಯುಕ್ತಿ ವಿರುದ್ಧ. ತಾಯಿಯ ದೇವಕಿಯಿಂದ ಹೊರಬರುವಾಗ ಹೇಗೆ ಬಂದ? ಹುಟ್ಟುವಾಗ ಏನು ತರಲಿಲ್ಲ, ಹೋಗುವಾಗ ಏನೂ ಒಯ್ಯೋದಿಲ್ಲ. ಬೆತ್ತಲೆಯಾಗಿ ಬಂದು ಬೆತ್ತಲೆಯಾಗಿ ಹೋಗುವುದು ಜಗತ್ತಿನ ಎಲ್ಲ ಜೀವರಾಶಿಗಳ ನಿಯಮ. ಆದರೆ ಭಗವಂತ ಮೂಲ ರೂಪವನ್ನ ತೋರಿಸಿ ಶಂಖಚಕ್ರ ಗದಾ ಪದ್ಮಧಾರಿಯಾಗಿ ಚತುರ್ಭುಜಗಳಿಂದ ಪೀತಾಂಬರವನ್ನು ಉಟ್ಟುಕೊಂಡು ಭಗವಂತ ತಾನು ಬಂದಿದ್ದಾನೆ. ಕೌಮೋದಕಿ ಎನ್ನುವಂತಹ ಗದೆ, ಅವುಗಳಿಂದ ಕೂಡಿಕೊಂಡೇ ಅವನು ಬಂದವನು. ಸ್ವಲ್ಪ ವಿಚಾರ ಮಾಡಿದಾಗ, ಬದ್ಧವಾಗಿ ವಿಚಾರವನ್ನ ಮಾಡಿದರೆ ದೇವರು ಹುಟ್ಟಿದ ಅಂತ ಹೇಳಲಿಕ್ಕೆ ಸಾಧ್ಯವಾ? ವ್ಯರ್ಥವಾಗಿ ಬಾಯಿಗೆ ಬಂದಂತೆ ಬೊಗಳಬೇಡ ವಾದಿ, ಅರ್ಥ ಮಾಡಿಕೋ ಅಂತ ಹೇಳ್ತಾ ಇದ್ದಾರೆ. ಭಗವಂತ ಸಾಮಾನ್ಯ ವ್ಯಕ್ತಿಯಂತೆ ಅಲ್ಲ ಕೃಷ್ಣ. ಭಗವಂತನ ಎಲ್ಲ ಅವತಾರಗಳೂ ಅಷ್ಟೇ.
ಭಗವಂತ ತಾನು ವಿಠ್ಠಲನಾಗಿಯೇ ಮೆರೆದಿದ್ದ ಅಂದ ಮೇಲೆ ಸಾಮಾನ್ಯ ವ್ಯಕ್ತಿಗಳಂತೆ ಕೃಷ್ಣ ಅಲ್ಲ, ಭಗವಂತ ಅಲ್ಲ, ಎದೆಯಲ್ಲಿ ಶ್ರೀವತ್ಸ ಚಿಹ್ನೆಯಿಂದ ಕೂಡಿಕೊಂಡು ಬಂದ ಭಗವಂತ ಎಂಬುದಾಗಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಗವಂತ ಒಂದು ಸಲ ರುಕ್ಮಿಣಿಯ ಜೊತೆಗೆ ಕೂಡಿಕೊಂಡು ತಾನು ಇದು ಪಾರಿಜಾತ ಅಪಹರಣದ ಪ್ರಸಂಗದಲ್ಲಿ ನಡೆದಂತಹ ಒಂದು ಯುದ್ಧ. ಆ ಯುದ್ಧದಲ್ಲಿ ಯಾರ್ಯಾರು ಬಂದರು? ಋಷಭ, ಹಂಸ, ಮಹಿಷ ಮೂಷಕ ವಾಹನ ಅಥವಾ ಮೇಷಕ ವಾಹನ ವೇರಿ ಮಾನಿಸರಂತೆ ಸುಳಿವ ನರರೆಲ್ಲ ಎಸೆದ ದೇವೇಶಾನರ ಸಹಸಕ್ಕೆ ಮಣಿದರು ಕುಸುಬನಾಭನಿಗೆ ಸರಿಯುಂಟೆ. ಆ ಪಾರಿಜಾತ ವೃಕ್ಷವನ್ನು ತೆಗೆದುಕೊಂಡು ಬರಬೇಕಾದ್ರೆ ಅಷ್ಟದಿಕ್ಪಾಲಕರೆಲ್ಲ ಯುದ್ಧವನ್ನ ಮಾಡುತ್ತಾರೆ. ಆ ಎಲ್ಲ ಅವರು ಹಾಕಿರ್ತಕ್ಕಂತಹ ಅಸುರಗಳ ಆ ಆಯುಧಗಳನ್ನು ಛಿದ್ರ ಮಾಡಿ ಭಗವಂತ ಅವರನ್ನು ಗೆದ್ದು ತಾನು ತೆಗೆದುಕೊಂಡು ಬರ್ತಾನೆ. ಎಲ್ಲ ಸುರರ ವಿರುದ್ಧ ತಾನು ಯುದ್ಧವನ್ನ ಮಾಡ್ತಾನೆ. ಕುಬೇರ ನರವಾಹನ, 4 ದಿಕ್ಕುಗಳಲ್ಲಿ ಮನುಷ್ಯರು ಹೊತ್ತಂತಹ ಒಂದು ಮೇನೆಯಂತಹ ವಾಹನ. ವಾಯವ್ಯ ದಿಕ್ಕಿಗೆ ಅಭಿಮಾನಿಯಾಗಿರ್ತಕ್ಕಂತಹ ವಾಯು. ವನ್ಹಿ, ಶಿವ, ಇಂದ್ರ ದಿಗಭಿಮಾನಿ ದೇವತೆಗಳು. ಇವರನ್ನ ಭಗವಂತ ತಾನು ಸೋಲಿಸಿದ. ಇಲ್ಲಿ ಋಷಭ ಅಂತಂತಂದ್ರೆ ಎತ್ತು ಅಂತಲ್ಲ, ಋಷಭ ಹಂಸ ಅಂತ ಹೇಳಿದ್ದಾರೆ. ಹಂಸವಾಹನ ಬ್ರಹ್ಮದೇವರು, ಋಷಭ ವಾಹನ ಅಂದ್ರೆ ರುದ್ರದೇವರದು. ಬ್ರಹ್ಮರುದ್ರಾದಿಗಳು ಅಲ್ಲಿ ಬರಲಿಲ್ಲ. ಹಂಸ ಅಂದ್ರೆ ಶುಭ್ರವಾದ, ಋಷಭ ಅಂದ್ರೆ ಋಷಭೋದ್ರವು ಮತ್ತ ಗಜೇಶ್ವರೇ ಅಂತ ನಾನಾರ್ಥ ರತ್ನಮಾಲಾದಲ್ಲಿ ಹೇಳಿದಂತೆ ಒಳ್ಳೆ ಮದಕ್ಕೆ ಒಳಗಾದಂತಹ ಆನೆ ಅಂದ್ರೆ ದೇವೇಂದ್ರನ ಆನೆ, ಐರಾವತ ಅಂತ ಶುಭ್ರವಾದ ಐರಾವತ ಎನ್ನುವಂತಹ ಆನೆಯನ್ನ ಇಟ್ಟುಕೊಳ್ಳಬಹುದು. ಅದೇ ರೀತಿಯಾಗಿ ಮೇಷಕ ವಾಹನ ಅನ್ನುವಂತಹ ಇದನ್ನ ಇಲ್ಲಿ ನಾವು ಇಟ್ಕೊಳ್ಳಬಹುದು. ಅಗ್ನಿಯ ವಾಹನ ಮೇಷಾರೂಢ ಅಂತ ಹೇಳಿದ್ದಾರೆ. ದಿಕ್ಪಾಲಕರಲ್ಲಿ ಅಗ್ನಿ ಒಬ್ಬನು. ಮೂಷಕ ಅಂದ್ರೆ ಇಲಿಯ ವಾಹನ ಗಣಪತಿ, ಅವನು ಅಷ್ಟದಿಕ್ಪಾಲಕರಲ್ಲಿ ಬರೋದಿಲ್ಲ, ಗಣಪತಿ ದೇವರು. ಹೀಗಾಗಿ ಮೇಷಕ ವಾಹನ ಅಂತ ಇಟ್ಕೊಂಡಾಗ, ಮೇಷ ಅಂತಂದ್ರೆ ಆಡು, ಅದು ಅಗ್ನಿಯ ವಾಹನ. ಹೀಗೆ ಎಲ್ಲ ದಿಕ್ಪಾಲಕರು ತಮ್ಮ ತಮ್ಮ ವಾಹನದಲ್ಲಿ ಬಂದರು. ವಾಯವ್ಯ ದಿಕ್ಕಿಗೆ ಅಭಿಮಾನಿಯಾಗಿರ್ತಕ್ಕಂತಹ ವಾಯುದೇವರ ವಾಹನ ಕೃಷ್ಣ ಮೃಗ, ವರುಣನ ವಾಹನ ಮೊಸಳೆ, ನಿರುತಿಯ ವಾಹನ ನರವಾಹನ, ಕುಬೇರನ ವಾಹನ 4 ಜನರಿಂದ ಹೊರೆಯಲ್ಪಟ್ಟಂತಹ ಮೇನೆ. ಎಲ್ಲ ಲಕ್ಷಣಗಳಿಂದ ಕೂಡಿದಂಥವರು ಯುದ್ಧಕ್ಕೆ ಬಂದರು, ಪರಾಜಿತರಾದರು, ಮಣೆದರು, ಹೀನಾಯವಾಗಿ ಸೋತರು. ಭಗವಂತ ಗೆದ್ದ. ಇಷ್ಟು ಅಸಾಮಾನ್ಯವಾಗಿರ್ತಕ್ಕಂತಹ ಸಾಮರ್ಥ್ಯ ಭಗವಂತನಿಗೆ ಇದ್ದೇ ಅಂದ ಮೇಲೆ ಅಷ್ಟದಿಕ್ಪಾಲಕರನ್ನೂ ದೇವರು ಸೋಲಿಸ್ತಾನೆ ಅಂತಂದ್ರೆ ಆ ಕೃಷ್ಣನಿಗೆ ಸರಿತೂಗುವಂಥವರು ಯಾರಾದರೂ ಇದ್ದಾರಾ ಎಂಬುದಾಗಿ ಇಲ್ಲಿ ನಮಗೆ ತಿಳಿಸ್ತಾರೆ. ಎಲ್ಲ ದೇವತೆಗಳಲ್ಲಿ ಒಂದೊಂದು ದೋಷಗಳಿವೆ, ಒಂದೊಂದು ಗುಣಗಳಿವೆ, ಅನೇಕ ತರಹದ ದೋಷಗಳಿವೆ. ಒಂದು ದೋಷವಿಲ್ಲದೆ ಇರತಕ್ಕಂಥವನು ಮುಕುಂದ, ಅವನೇ ತನಗೆ ಸಮಾನನಾದವನು ಎಂಬುದಾಗಿ ಇಂದಿರೆ ಪತಿಯಾದ ಮುಕುಂದನನ್ನ ತನ್ನ ಮನಸ್ಸಿನಲ್ಲಿ ತಾನು ನೆನೆದಳು ಎಂಬುದಾಗಿ ಹೇಳ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಗುರುರ್ಮಮ ಕರಮಂಧೀಶ್ವರ ಭಕ್ತಿ ಬಂಧನವಶಃ ಪ್ರೀತೋಸ್ತು ಕೃಷ್ಣ ಪ್ರಭು ಪ್ರೀತೋಸ್ತ್ವನೇನ ಶುಭದೋ ಮಮ ದೇವಪೂಜಾ ವ್ಯಾಖ್ಯಾದಿ ಸತ್ಕೃತಿ ಕೃತೋ ಬದರೀ ನಿವಾಸಿ. ಶ್ರೀಕೃಷ್ಣಾರ್ಪಣಮಸ್ತು. ವಾದಿರಾಜರ ಹೃದ್ಗನಾದಂತಹ ಉಡುಪಿಯ ಶ್ರೀಕೃಷ್ಣ, ಲಕ್ಷ್ಮೀ ಹಯಗ್ರೀವ ದೇವರು, ಭೂವರಾಹ ದೇವರು, ಆಮೇಲೆ ರಮಾತ್ರಿವಿಕ್ರಮ ದೇವರು ನಿಮ್ಮನ್ನೆಲ್ಲರನ್ನೂ ಕರುಣಾಮಯವಾದ ದೃಷ್ಟಿಯಿಂದ ನೋಡಿ ಅನುಗ್ರಹಿಸಲಿ ಎಂದು ಪ್ರಾರ್ಥನೆ ಮಾಡುತ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು.